ಶ್ರೀರಾಮಚಂದ್ರನ ವಿಚಾರಕ್ಕೆ ಬರೋಣ. ಉದ್ಘಾಟನೆಗೂ ಮೊದಲೇ ರಾಮ ಮಂದಿರ ಸ್ಫೋಟದ ಬೆದರಿಕೆ ಪ್ರಕರಣದಲ್ಲಿ ಇಬ್ಬರ ಬಂಧನವಾಗಿದೆ. 22ನೇ ತಾರೀಕು ಉದ್ಘಾಟನೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಹತ್ಯೆ ಎಚ್ಚರಿಕೆ ನೀಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಶ್ರೀರಾಮನ ಬಗ್ಗೆ ಮತ್ತೊಂದು ವಿವಾದಕ್ಕೆ INDA ಒಕ್ಕೂಟ ನಾಂದಿ ಹಾಡಿದೆ. ಏನದು ನೋಡೋಣ. ಇಡೀ ದೇಶಾದ್ಯಂತ ಶ್ರೀರಾಮನದ್ದೇ ಜಪ. ಜನವರಿ 22 ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯ ಅಮೂಲ್ಯ ಕ್ಷಣಕ್ಕಾಗಿ ಕಾತರ ಮನೆ ಮಾಡಿದೆ. ಆದರೆ ಮಂದಿರ ಉದ್ಘಾಟನೆ ಖುಷಿ ಸಹಿಸದೆ ಕೆಲ ದಿನಗಳ ಹಿಂದೆ ಮಂದಿರವನ್ನ ಸ್ಫೋಟಿಸಿ ಸಿಎಂ ಯೋಗಿ ಆದಿತ್ಯನಾಥ್ ಹತ್ಯೆ ಮಾಡ್ತೀವಿ ಅಂತ ಇಬ್ಬರು ಬೆದರಿಕೆ ಹಾಕಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ ಅನ್ನೋರನ್ನ ಬಂಧಿಸಲಾಗಿದೆ. ಶ್ರೀರಾಮ ಸಸ್ಯಾಹಾರಿ ಅಲ್ಲ, ಮಾಂಸಾಹಾರಿ ಎಂದಿದ್ದ ಎನ್ಸಿಪಿ ಮುಖಂಡ ಜಿತೇಂದ್ರ ಔಹಾದ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ರಾಮ ಭಕ್ತರು ಮತ್ತು ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಬಿಜೆಪಿ ದೂರಿನ ಬಳಿಕ ಜಿತೇಂದ್ರ ಔಹಾದ್ ವಿರುದ್ಧ FIR ದಾಖಲಾಗಿದೆ. ಆದರೂ ಜಿತೇಂದ್ರ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. खाते क्या थे राजा और राम क्षत्रिय था, तो क्षत्रिय का खाना ही मांसाहारी होता है. लेकिन आप कह रहे हैं इसको लेकर कंट्रोवर्सी कहीं ना कहीं होती है, आपको नजर नहीं आ रही? क्योंकि राम को मांसाहारी करना, क्या कंट्रोवर्सी? कंट्रोवर्सी क्या? राम का खाना क्या था? कोई बता देवे कि राम मेथी की भाजी खाता था? आप अपने कहे पे कायम है बिल्कुल, इसको कभी कायम है. ये है आप क्या भारत को शाकाहारी बनाना चाहते हैं क्या? इस देश के 80% लोग आज भी मांसाहारी है. वो राम भक्ति है ना. ರಾಮ ಮಂದಿರ ಉದ್ಘಾಟನೆ ದಿನ ಜೈಪುರದಲ್ಲಿ ಮಾಂಸ ಮದ್ಯದ ಅಂಗಡಿಗಳ ನಿಷೇಧ ಮಾಡಲಾಗಿದೆ. ಜೈಪುರ ಹೆರಿಟೇಜ್ ಮುನ್ಸಿಪಲ್ ಕಾರ್ಪೊರೇಷನ್ ಈ ಬಗ್ಗೆ ನಿರ್ಧಾರ ಕೈಗೊಂಡಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಪ್ರತಿಕ್ರಿಯೆ ವಿಡಿಯೋ ರಿಲೀಸ್ ಆಗಿದೆ. ಈ ಕಾರ್ಯಕ್ರಮಕ್ಕಾಗಿ ಸುಮಾರು 6,000 ಆಮಂತ್ರಣ ಪತ್ರಗಳನ್ನು ಗಣ್ಯರಿಗೆ ಕಳುಹಿಸಲಾಗಿದೆ.